ಮಾಡಿದ್ದೀವಿ. ಮತ್ತೆ ಮನೆಗಳಲ್ಲಿ ನಿಮ್ಮ ಜೊತೆ ಇದ್ದ ಸಂದರ್ಭದಲ್ಲಿ ನೀವು ಕೂಡ ಅಷ್ಟು ಫೆಸಿಲಿಟಿ ನಮ್ಮ ಮಕ್ಕಳಿಗೆ ಕೊಡುವ ಮೂಲಕ ಅವರಿಗೆ ಓದೋದಕ್ಕೆ ಉತ್ತಮವಾದಂಥ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು PUC ಡ್ಯೂಟಿ ಕೆಲಸ ಮಾಡ್ತೀನಿ, 10th ಸ್ಟ್ಯಾಂಡರ್ಡ್ ಮಾಡೋದು ಬೇಡ ಉದ್ದೇಶ ಅಲ್ಲ. ನಮ್ಮ ಆದ್ಯತೆ PUC ಒಂದು ಪಾರ್ಟ್ ಅಂತದ್ದು ಕೆಲಸದಲ್ಲಿ ಒಂದು 2 ವರ್ಷದ ಕೆಲಸ ಕೊಟ್ಟಿದ್ದಾರೆ. PUC ಕೆಲಸಕ್ಕೆ ಬರ್ತೀನಿ, ಬೆಳಗ್ಗೆ ಬರ್ತೀನಿ, ಮಧ್ಯಾಹ್ನ ಹೋಗ್ತೀನಿ, ಇಷ್ಟ ನಾನು ಮಾಡ್ತಾ ಇಲ್ಲ ಅಂದರೆ ಉದಾಹರಣೆ ಕೊಟ್ಟೆ ವೈಯಕ್ತಿಕವಾಗಿ. ಅಂದರೆ ಕೆಲಸ ಬಂದಾಗ ಎಷ್ಟಾದ್ರೂ ತಗೋಬೇಕು, ರಿಸೀವ್ ಮಾಡಬೇಕು. ಸೊ ಆಗ ನೀವು ಕೂಡ ಪರೀಕ್ಷಾ ಸಮಯ ಆಗಿರೋದ್ರಿಂದ ನೀವು ಹೆಚ್ಚು ಸಮಯವನ್ನು ನೀವು ಅದಕ್ಕೆ ಕಳಿಬೇಕು, ಸಮಯ ಕೊಡಬೇಕಾಗುತ್ತೆ. ಕೊಡಲಿಲ್ಲ ಅಂತಂದರೆ ಖಂಡಿತ ಆಗಲ್ಲ. ನೀವು 10 ತಿಂಗಳು ಕಳೆದು ಇಂಪಾರ್ಟೆಂಟ್ ಅಲ್ಲ. ಈಗಿರೋದು 10 ದಿನ 15 ದಿನ ಟೈಮ್. ಇವತ್ತಿಗೆ 4ನೇ ತಾರೀಕು, 15ಗೆ ಎಕ್ಸಾಮ್ ಇದೆ, 12 ದಿನ 13 ದಿನ ಟೈಮ್ ಇದೆ. ಈ ದಿನದಲ್ಲಿ ಏನು ಮಾಡೋದು ಸಾಧ್ಯ? ಇವತ್ತು ಸ್ವಾಮೀಜಿ ಅವರು ನಮ್ಮನ್ನು ಕರೆಸ್ಬಿಟ್ಟು ನೀವು ಕರೆಸ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅನ್ನೋದಲ್ಲ. ಕೊನೆಯ ಒಂದು ದಿನನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅವತ್ತು ಕೂಡ ಹೇಳಿದ್ರೆ ನಡೆಯುತ್ತೆ. ಜೊತೆಗೆ ಒಂದು ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. CBSE ಸ್ಕೂಲಲ್ಲಿ ಪಾಠ ಮಾಡ್ತಾರೆ. CBSE ನಮಗೆ ಇರಲಿಲ್ಲ. CBSE ವರ್ಷವೆಲ್ಲ ಓದಿದ್ದಾರೆ. ಆದರೆ ಒಬ್ಬರೊಬ್ಬರು ಯಾರೋ ಆನ್ಲೈನಲ್ಲಿ ಕ್ಲಾಸ್ ಕೊಡ್ತಾ ಇದ್ದಾರೆ. ಈಗ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಗೆ ಪಾಠ ಮಾಡ್ತಾರೆ. ಅವನು ಇಡೀ ದೇಶಕ್ಕೆ ಒಬ್ಬರೇ ಕ್ಲಾಸ್ ಕೊಡ್ತಾನೆ, ಬೇರೆ ಬೇರೆ ಕೊಡ್ತಾರೆ, ಒಬ್ಬ ಇಂಪಾರ್ಟೆಂಟ್ ಕೊಡ್ತಾನೆ. ಈಗ ನಂತರ ಬಿಡ್ತಿರೋ ಇಲ್ಲಿ ಸುಮಾರು 1000 ಮಕ್ಕಳು ಬೆಳಗ್ಗೆ 4 ಗಂಟೆಗೆ ಇದ್ದು ಅವ್ರು ಪಾಠ ಕೇಳ್ತಾರೆ. ಆನ್ಲೈನ್ ಕ್ಲಾಸ್ 4 o'clock ಇಂದ 7 o'clock 5 o'clock ಪಾಠ ಮಾಡ್ತಾರೆ. 2 hours 3 hours. ಅವ್ರು ಪಾಠ ಮಾಡೋದು 80% ಶಾಲೆ ಕೊಟ್ಟಿದ್ದಾರೆ. ಅದಾಗಿದೆಯಾ ಅಂದರೆ ಅವನು ಎಷ್ಟು ಬಿಟ್ಟು ಅಷ್ಟು ಅನುಭವಿ. ತುಂಬ ಜನ ಪಾಠ ಮಾಡ್ತಾರೆ, ತುಂಬ ಅನುಭವ ಇದೆ ಅವರಿಗೆ. ಇದೇ ಬರುತ್ತೆ ಅಂತ ಅವೇ ಬರ್ತಾ ಬಂದೆ. ಬಟ್ ಜನರಲಿ ಪಾಠ ಮಾಡಿಬಿಟ್ಟಿದ್ರೆ ಬರೋದು ಬರಲ್ಲ. ಆದರೆ ವರ್ಷಗಳ ಪಾಠ ಮಾಡೋದು ಇಂಪಾರ್ಟೆಂಟ್ ಆಗಿರಲ್ಲ. ಆ 4 ಗಂಟೆಗೆ ಪಾಠ ಕೇಳಿರ್ತಾರಲ್ಲ, ಅವರು ತುಂಬ ನಾವು ಹೇಳ್ದೋ ಬಂದಿದ್ದು ಹೋಗ್ತಾರೆ. ಅವ್ರು ಹೇಳೋದು ಬೇರೆ ಪುಸ್ತಕದಲ್ಲಿ ಬಂದಿಲ್ಲ, ಟೀಚರ್ಸ್ ಪ್ರಾಕ್ಟೀಸ್ ಮಾಡಿಸೋದು ಬಂದಿಲ್ಲ, ಅದು ಕರೆಕ್ಟ್ ಆಗ್ತಿದೆಯಾ? ಸೊ ಆ ರೀತಿ ಮೈಂಡ್ ಸೆಟ್. ಸೊ ಅದಕ್ಕೆ ನಾವು ಈ 15 ಏನು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಅವೇ ಗೊತ್ತಾಗಲ್ಲ. ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಟೀಚರ್ಸ್ ಇವತ್ತು ನಿಮ್ಗೆ ಹೇಳ್ತಾರೆ. ಸೊ ಅವೆಲ್ಲ ನಾವು ಪ್ರಾಕ್ಟೀಸ್ ಕೂಡ ಮಾಡಿದ್ದೀವಿ. ವರ್ಕ್ಶೀಟ್ 4 ಪೇಜ್ 5 ಪೇಜ್ ವರ್ಕ್ಶೀಟ್ ಕೊಟ್ಟಿದ್ದೀವಿ. ಅದು ನಮ್ಮ ಆಫೀಸ್ ಅಡ್ರೆಸ್ ಹಾಕಿ ಕೊಟ್ಟಿದ್ದೀವಿ. ಕಚೇರಿಯಿಂದ ವರ್ಕ್ಶೀಟ್ ಹಾಕೊಂಡು ಪೇಜ್ ಕೊಟ್ಟಿದ್ದೀವಿ, ಖಾಲಿ ಬಿಟ್ಟಿದ್ದೀವಿ. ಕ್ವಶನ್ ಕೊಟ್ಟು ಖಾಲಿ ಬಿಟ್ಟಿದ್ದೀವಿ. ಯಾಕೆ ಅಂದರೆ ನಾವು ವಿದ್ಯಾರ್ಥಿ ತಂದೆ ಓದಿಲ್ಲ, ತಾಯಿ ಓದಿಲ್ಲ, ಅವರು ಪೇರೆಂಟ್ಸಿಗೆ ಟೀಚರ್ ಶೀಟ್ ಕೊಟ್ಟಿದ್ದೀನಿ, ನಿಮ್ಮ ಮಗನ ಹತ್ರ ಬರ್ಸ್ಬಿಟ್ಟು ಕೊಟ್ಟರೆ ನೀವೇನು ಮಾಡಬೇಕಾಗಿಲ್ಲ, ಬರ್ಸಿನ ಸಾಕಾಗ್ತದೆ. ಅವ್ನು ಒಂದೊಂದು ಕ್ವಶನ್ಗೆ 5 ಸಲ ಖಾಲಿ ಮಾಡಿ ಕೊಟ್ಟಿದ್ದೀನಿ, ಒಂದೊಂದು ಕ್ವಶನ್ 1 ಸಲ ಕೊಟ್ಟಿದ್ದೀನಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಖಂಡಿತ ಆ ಮಗು 100% ಪಾಸ್ ಆಗುತ್ತೆ. ಪಾಸ್ ಆಗಿ ಏನು ಮೋಸ ಇಲ್ಲ. ಇವತ್ತು ಈಗ ನಾನು CBSE ಸ್ಕೂಲಲ್ಲಿ ಒಂದು ಕಡೆ ಕ್ಲಾಸ್ ತೊಗೊಂಡು ಬಂದೆ. 10:30 ನಾನು ಬೇಕಾಗಿರ್ತೇನೆ ಲೇಟ್ ಆಗುತ್ತೆ. ಅಲ್ಲಿ ಒಂದು ಗಂಟೆ ಮೀಟಿಂಗ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಟೀಚರ್ ಎಕ್ಸ್ಪ್ಲೈನ್ ಮಾಡಿದ್ರು 38 ಮಾರ್ಕ್ಸ್ ಇಂಗ್ಲೀಷಲ್ಲಿ ಎಷ್ಟು ಈಸಿಯಾಗಿ ತೆಗಿಬೋದು ಅಂತಂದರೆ ಮಕ್ಕಳೇ ಹೇಳ್ತಾರೆ. 26ನೇ ಪ್ರಶ್ನೆ ಇದು, 22ನೇ ಕ್ವಶನ್ ಇದು, 21ನೇ ಕ್ವಶನ್ ಇದು, 34ನೇ ಪ್ರಶ್ನೆ ಇದು, 37ನೇ ಕ್ವಶನ್ ಬರುತ್ತೆ ಸರ್, ಇಷ್ಟು ಓದ್ಕೊಂಡಿದ್ದೀವಿ ಸರ್, ಮಾರ್ಕ್ಸ್ ಬರುತ್ತೆ ಸರ್, ಯಾವ ಮಟ್ಟಕ್ಕೆ ಕೊಟ್ಟು ರೆಡಿ ಮಾಡಿದ್ದೀವಿ. ಈ ರೀತಿ ತಯಾರು ಮಾಡುವ ಕೆಲಸ ನಮ್ಮ ಶಿಕ್ಷಕರು ಮಾಡ್ತಿದ್ದಾರೆ, ಆಡಳಿತ ಮಂಡಳಿ ಮಾಡ್ತಾ ಇದೆ, ನಾವು ಮಾಡಿದ್ದೀವಿ. ಮಕ್ಕಳು ಓದ್ತಿದ್ದಾರೆ. ಸಪೋರ್ಟ್ ಮಾಡ್ಬೇಕಂತ ಯಾರು ಪೋಷಕರು. ಯಾಕೆ ನಿಜಾಲ ಹೇಳ್ಬಿಟ್ಟಿರ್ತೀವಿ, ನೀವು ಬರ್ತಾನೆ ಕರೆಂಟ್ ಇದೆ, ಡ್ರಾಪ್ ಆಗ್ತಿದೆ, ಕರೆಂಟ್ ಇರಲ್ಲ, ಕರೆಕ್ಟಾ? ಅದಕ್ಕೊಂದು ಯಾವ ಪಾಠಕ್ಕೆ ಸಬ್ಜೆಕ್ಟ್ ವೈಸ್ ಹೇಳ್ತೀನಿ, ಇಂಪಾರ್ಟೆಂಟ್ ಹೇಳ್ತೀನಿ, ಇದೇ ಕ್ವಶನ್ಸ್ ಪರೀಕ್ಷೆ ಬರ್ತವೆ ಅಂತ ಹೇಳ್ತೀನಿ. ಅದಾಗಿದ್ಯಾ? ಆ ರೀತಿ ಪೇರೆಂಟ್ಸ್ ಆದವರಿಗೆ ಸ್ವಲ್ಪ ಓದು ಬರ ಪರವಾಗಿಲ್ಲ. ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ನೀವು ನೀಟ್ ಎಕ್ಸಾಮಿನೇಷನ್ಗೆ, ಈಗ CBSE ಎಕ್ಸಾಮಿನೇಷನ್ಗೆ, ಸೆಕೆಂಡ್ PUC ಎಕ್ಸಾಮಿನೇಷನ್ಗೆ ಸೆಂಟರ್ ಹೋಗಿದ್ದೀರಾ? ಆ ಸೆಂಟರ್ ಮಕ್ಕಳು ಬಿಡಕ್ಕೆ ಹೋಗ್ತಾರಲ್ರಿ, ಈ ಸೆಂಟರ್ ಬಿಡಕ್ಕೆ ಹೋದಾಗ ಮಗು ಮಾತಾಡ್ಬೇಕು ಗೊತ್ತಿಲ್ಲ. ಅದು ಗೊತ್ತಿರೋ ಪೇರೆಂಟ್ಸ್ ನಿಮ್ಮಂತರು ಆ ಕ್ವಶನ್ ಬಂದಿದ್ದಂತೆ, ಔಟ್ ಆಫ್ ಸಿಲೆಬಸ್ ಅಂತೆ, ಇದಕ್ಕಿಂತ ಜಾಸ್ತಿ ಕೊಟ್ಟಿದ್ರಂತೆ, ಹೋದಷ್ಟು ಕ್ವಶನ್ ಪೇಪರ್ ಬಂದಿರಲ್ವಂತೆ, ಇದು ಕೊಟ್ಟಿದ್ರೆ ಮಗು ಚೆನ್ನಾಗಿ ಬರೀತಿದ್ರು, ಎಷ್ಟು ಟೀಕ್ ಹೋಗಿದೆ. ಮಗು ಹೋಗಿಲ್ಲ, ಪೇರೆಂಟ್ಸ್ ಅಷ್ಟು ಟೀಕ್ ಹೋಗಿದ್ದಾರೆ. ಅಷ್ಟು ಕಾಳಜಿ ಇದೆ ಪೇರೆಂಟ್ಸ್ ಓದಿಸ್ಬೇಕು ಅಂತ. ಅದಾಗಿದೆಯಾ? ನಿಮ್ಗೆ ಆಗಿಲ್ಲ ಅಂತ ಕಾಳಜಿ ಇಲ್ಲ. ಆ ಥರ ಇಡೀ ಕ್ವಶನ್ ಸಿಲೆಬಸ್ಸೇ ಓದ್ಬಿಟ್ಟಿದ್ದಾರೆ ಪೇರೆಂಟ್ಸ್ಗಳು. ಬಟ್ ಇದು ಓದಕ್ಕೆ ಗೊತ್ತೇ ಇರ್ಬೋದು, ತಲೆ ಬೇಕಲ್ಲ. ಇವಾಗ ನಮ್ಮ ತಾಯಿ ನೆನೆಸ್ಕೊಳ್ತೀನಿ, ಬಿಕಾಸ್ ನಮ್ಮ ತಾಯಿ ಏನು ಓದಿದಿಲ್ಲ. ಆದ್ರೆ ನಮ್ಮೂರಲ್ಲಿ ಅವ್ರು ಮುಂದೆ ಹುಟ್ಟಿ ಬೆಳೆದಂಥ ಮಕ್ಕಳೆಲ್ಲ ಡೇಟಾ ಕೊಟ್ಟಿದ್ದಾರೆ. ಇವ್ರು ಇಂಥ ಅಂತಂದ, ಇಂಥ ಡೇಟಾ ಕೊಡ್ತಾವುದು, ಅವ್ರು ಇವ್ರು ಚಿಕ್ಕವನು, ಇವ್ರು ದೊಡ್ಡವನು, 50 ಹೇಳ್ತಾ ಡೇಟಾ ಕೊಟ್ಟಿರೋ ಓದಿಲ್ಲ. ಅದಾಗ್ತಿದೆಯಾ? ಓದಲೇಬೇಕು ಅಂತ ಉದ್ದೇಶ ಏನಿಲ್ಲ. ಕಾಮನ್ ಸೆನ್ಸ್, ನಾಲೆಡ್ಜ್ ಇರಬೇಕು. ಎಲ್ಲ ಮೆಕ್ಯಾನಿಕಲ್ ಯಾರು ಓದಿರಲ್ಲ. ಈಗ ನೀವು ಮತ್ತೆ ಹೇಳಿದೆ, ನಮ್ಮ
ಲಾಸ್ಟ್ ಇಯರ್ ನಮ್ಮ ನೆಲಮಂಗಲ ತಾಲೂಕಿನ SSLC ಫಲಿತಾಂಶ 84%. ಬಟ್ ಬಿಫೋರ್ ಲಾಸ್ಟ್ ಇಯರ್ ನಾವು ಲಾಸ್ಟ್ 4ನೇ ಸ್ಥಾನದಲ್ಲಿದ್ವಿ. ಕಳೆದ ವರ್ಷ ಸೆಕೆಂಡ್ ಪ್ಲೇಸಿಗೆ ಬಂದ್ವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ ತಾಲೂಕು ಸೆಕೆಂಡ್ ಪ್ಲೇಸ್. ಅದೇನಾದ್ರು ನಮ್ಮದು ತ್ಯಾಮೂರು ಮತ್ತೆ ಜೂನಿಯರ್ ಕಾಲೇಜ್ ನೆಲಮಂಗಲದ ರಿಸಲ್ಟ್ ಚೆನ್ನಾಗಿ ಬಂದಿದ್ರೆ ಫಸ್ಟ್ ಪ್ಲೇಸ್ ಬರ್ತಾ ಇದ್ವಿ. ಅದಕ್ಕೋಸ್ಕರ ಈ ವರ್ಷ ನಾವು ಇಂಡಿವಿಜುವಲ್ ಟಾರ್ಗೆಟ್ ಮಾಡಿ ಯಾವ್ಯಾವ ಸ್ಕೂಲ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಶಾಲೆಗೆ ಒಟ್ಟು ಹೋಗಿ ಮೊನ್ನೆ ನಾನು ತ್ಯಾಮೂರು ಸ್ಕೂಲಿಂದ ಪೇರೆಂಟ್ಸ್ ಮೀಟಿಂಗ್ ಮಾಡಿದೆ. ಮಂಜುನಾಥ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ದೀನಿ, ಜೂನಿಯರ್ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ದೀನಿ, ಬಲ್ದಿಮಂಡಿಗೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ದೀನಿ. ಸುಮಾರು ಸ್ಕೂಲ್ಗಳಿಗೆ ನಾನೇ ವೈಯಕ್ತಿಕವಾಗಿ ಹೋಗಿ 1-2 ಅವರು ಈ ಥರ ಮಕ್ಕಳ ಜೊತೆ ಮಾತಾಡಿ ಸಂವಾದ ಮಾಡಿ ಅವರಿಗೆ ಮನದ ಪ್ರೇರೇಪಣೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಈ ವರ್ಷ ನಮ್ಮ ನೆಲಮಂಗಲ ತಾಲೂಕು ಈ ವರ್ಷ ಏನು ಶಾಸಕರು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಆ ಪ್ರತಿಭಾ ಪುರಸ್ಕಾರದಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು 3,000 ಮಕ್ಕಳು SSLC ಎಕ್ಸಾಮ್ ಬರೀತಾರೆ, ಅದು 2,000 ಮಕ್ಕಳು ಆ ಪ್ರತಿಭಾ ಪುರಸ್ಕಾರ ಭಾಗವಹಿಸಬೇಕು ನಮ್ಮ ಆಸೆ. ಗೊತ್ತಾಗಲ್ವಾ? 78% ಎಬೋ ಏನಿದ್ದಾರೆ ಹೈಯೆಸ್ಟ್ ಮಕ್ಕಳು ಬಂದರೆ ಅವರಿಗೊಂದು ಪುರಸ್ಕಾರ ಸಿಗುತ್ತೆ, ನಮಗೊಂದು ರಿಸಲ್ಟ್ ಬರುತ್ತೆ, ಪೇರೆಂಟ್ಸ್ಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈಗ ನಾವು ಕನ್ನಡ ಮೀಡಿಯಂ ಮಾತಾಡ್ತಾ ಇದ್ದೀನಿ. ಇದರಲ್ಲಿ 75 ಜನ, 75 ಜನರಲ್ಲಿ 2 ಲಾಂಗ್ ಆಬ್ಸರ್ವೇಷನ್ಸ್ ಇದ್ದಾರೆ, 73 ಜನ ರೆಗ್ಯುಲರ್ ಸ್ಕೂಲಿಗೆ ಬರ್ತಾ ಇದ್ದಾರೆ. 77 ಮಕ್ಕಳು 75 ರೆಗ್ಯುಲರ್ ಬರ್ತಾ ಇದ್ದಾರೆ. ಆ 77ರಲ್ಲಿ ಜಸ್ಟ್ ಇವರ ಮಾಹಿತಿ ಪ್ರಕಾರ 9 ಜನ ಮಾತ್ರ ನಾಟ್ ಕಂಪ್ಲೀಟೆಡ್, ಸ್ವಲ್ಪ ವೀಕ್ ಇದ್ದಾರೆ. 2 ಸಬ್ಜೆಕ್ಟ್ ಪಾಸ್ ಆಗ್ತಾರೆ, 4 ಫೇಲ್ ಆಗಿದ್ದಾರೆ, 4 ಪಾಸ್ ಆಗಿದ್ದಾರೆ, 2 ಫೇಲ್ ಆಗಿದ್ದಾರೆ ಅಂತ. ಇದರಲ್ಲೂ ಕೂಡ ನಮಗೆ ಸೇಮ್ ಅದೇ ಥರ ಇಂಗ್ಲೀಷ್ ಮೀಡಿಯಂ ಬೇಕಿದೆ, ಅದೇ ಥರ ಇದು ಟಾಪರ್ಸ್ ಇದ್ದಾರೆ. ಟಾಪರ್ಸ್ ಇಲ್ಲ ಅಂತ ಅನ್ಕೋಬೇಡಿ. ಬಟ್ ಇಂಗ್ಲೀಷ್ ಮೀಡಿಯಂಗಿಂತ ನಾನು ಹೇಳ್ತೀನಿ, ಹೆಚ್ಚು ಮಾತಾಡಿದ್ರೆ ಕನ್ನಡ ಮೀಡಿಯಂ, ಧೈರ್ಯ ಇದೆ ಕನ್ನಡ ಮೀಡಿಯಂ ಮಕ್ಕಳಿಗೆ. ಇಂಟರ್ವ್ಯೂ ಫೇಸ್ ಮಾಡಿದ್ರೆ ಕನ್ನಡ ಮೀಡಿಯಂ ಮಕ್ಕಳು ಇಂಟರ್ವ್ಯೂ ಪಾಸ್ ಆಗ 10% ಕಡಿಮೆ ಆಗಿದೆ ಅಂತ ಬೇಜಾರಾಗ ಕನ್ನಡ ಅವಶ್ಯಕತೆ ಇದೆ. ಯಾಕಂದ್ರೆ ಅದು ಮಾತ್ರ ನಾವು ಕನ್ನಡ ಮೀಡಿಯಂ ಓದಿದರೆ ಅಂತ ಬೇಸ್ ತರಿಸ್ಕೊಡ್ತೀವಿ. ಎಲ್ಲಿ ನೀವು ಸೆಲೆಕ್ಷನ್ CET-ನಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ನಲ್ಲಿ 10% ಎಕ್ಸ್ಟ್ರಾ ಕೋಟಾ ಕೊಡ್ತೀವಿ. ಇವಾಗ ಪರ್ಸೆಂಟೇಜ್ ಕಡಿಮೆ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ 9 ಜನ ವಿದ್ಯಾರ್ಥಿಗಳು ನಮಗೆ ಇಂಪಾರ್ಟೆಂಟ್ ಆಗಿದೆ, ತುಂಬ ಇಂಪಾರ್ಟೆಂಟ್ ಆಗಿದೆ. ಹೇಗೆ ಈಗ ನಮ್ಮ ಕಡಿಮೆ ಮೀಡಿಯಂನಲ್ಲಿ 74% ಬಂತು, ಇದು ಕೂಡ 100% ಬರಬೇಕು ಅಂತಂದ್ರೆ 9 ವಿದ್ಯಾರ್ಥಿಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ಅವ್ರ ಹೆಸರು ಓದ್ತೀನಿ, ಆ ಪೇರೆಂಟ್ಸ್ ಬಂದಿದ್ರೆ ನೋಡಿ. ಅವಿನಾಶ್ ವಿಗತ್ ಗೌಡ, ಜೀವನ್ DA ನೋಡಿ. ನಾನು ಯಜಮಾನ್ರಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ ನಾನು ಎಲ್ಲಿ ಓದಿದ್ದೆ ಸಮಸ್ಯೆ. ನಮ್ಮ ಟಾರ್ಗೆಟ್ ನೋಡಿ, ಈಗ ಬಹಳ ಖುಷಿ ಪಡ್ತೀನಿ, ಟೆಕ್ನಾಲಜಿ ಇನ್ನೂ ಬೆಳೆದಿದೆ ಅಂತ. ಈ ಯುದ್ಧ ನಡೀತಿದೆಯಲ್ಲ, ಇಸ್ರೇಲ್ ಅವರು ಇರಾನ್ ಮೇಲೆ ಬಾಂಬ್ ಹಾಕಿದ್ರೆ 2,000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಟಾರ್ಗೆಟ್ ಮಾಡಿ ಇಸ್ರೇಲ್ ಇಂದ ಗೂಗಲ್ ಸರ್ಚ್ ಮಾಡಿ ನಮ್ಮ ಮನೆ ಕರೆಕ್ಟಾಗಿ ಬೆಡ್ರೂಮ್ಗೆ ಹಾಕೋದು, ಬೆಡ್ರೂಮ್ಗೆ ಹಾಕಿದ್ರೆ ಹಾಲಿಗೆ ಹಾಕೋದು, ಹಾಲಿಗೆ ಬಾಂಬ್ ಹಾಕ್ತಾರೆ. ನಾವು ಇನ್ನೇನ್ ಮಾಡಬೇಕಾಗಿದೆ, ಯಾವ ವಿದ್ಯಾರ್ಥಿಗಳು ಸ್ಲೋ ಲರ್ನರ್ಸ್ ಇದ್ದಾರೆ, ನಾಟ್ ಕಂಪ್ಲೀಟೆಡ್ ಇದ್ದಾರೆ, ಅವ್ರನ್ನ ಮುಂದಿನ ಕೂರಿಸಬೇಕಾಗಿತ್ತು. ಅವರೇ ಗೊತ್ತಿರೋದು ಇವತ್ತು ಮಾತಾಡ್ಸಕ್ಕೆ ಹೆಡ್ ಮಾಸ್ಟರ್ ಅದು ಹೇಳ್ಬಾರ್ದು. ನನಗೆ ನಾನು ಬಂದಿದ್ದೀನಿ, ಗುರುಗಳು ಬಂದಿದ್ದಾರೆ, ಮ್ಯಾನೇಜ್ಮೆಂಟ್ ಕೂತಿದೆ. ಈ ನಮ್ಮ ಉದ್ದೇಶ 9 ಜನ